ಪಡಿಬೇಕು ಅನ್ನೋ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಅಂತ ನನಗೆ ಅನಿಸ್ತಾ ಇದೆ. ಈ ಒಂದು ಕಥೆಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ನಮ್ಮ ಹಳ್ಳಿ ಒಂದು ಸಮಾನತೆಯ ಬಗ್ಗೆ ಹೋರಾಟ ದೊಡ್ಡ ಮಟ್ಟಕ್ಕೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅಂತ ನಾನು ಹೇಳ್ತಿದ್ದೀನಿ. ಆ ರೀತಿಯ ಸಿನಿಮಾ ಎಲ್ಲ ತರ ಲವ್ ಸ್ಟೋರಿ ಬಂದಿದ್ದಾವೆ, ಮರ್ಡರ್ ಬಂದಿದ್ದಾವೆ, ಕೇಸು ಕೊಲೆ ಮತ್ತೊಂದು, ಆದರೆ ಒಂದು ಒಳ್ಳೆ ಅದ್ಭುತದ ಸಿನಿಮಾ ಅಂತ ಹೇಳೋದು ಲ್ಯಾಂಡ್ ಲಾರ್ಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ನೋಡ್ಲೇಬೇಕು ಸಿನಿಮಾ, ಪ್ರತಿಯೊಬ್ಬ ಕನ್ನಡಿಗರ ಸಿನಿಮಾ. ಸೂಪರ್ ಮೂವಿ ಅಂದ್ರೆ ಒಂದು ಬಾಡಿ ಇಲ್ಲ ಏನಿಲ್ಲ, ಹಿಂದೆ ಅವ್ರು ಹಾಸ್ಯ ನಟನಾಗಿ ಮುಗಿಸ್ಕೊಂಡಿದ್ದು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕನ್ನಡರಾಗಿ ಅಭಿನಯಿಸಿದ್ದಾರೆ ಅಂದ್ರೆ ಕನ್ನಡದಲ್ಲಿ ದೊಡ್ಡ ಕನ್ನಡರಾಗಿ ಬೆಳೆಯುವಂತ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ನಿಂಗವ್ವ ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ? ಮತ್ತೆ ಹೆಣ್ಣು ಶೋಷಣೆಗೆ ಒಳಗಾದಾಗ ಹೆಣ್ಣು ಯಾವ ರೀತಿ ಎದುರಿಸಬೇಕು ಅನ್ನೋದನ್ನ ಈ ಸಿನಿಮಾ ಮುಖಾಂತರ ತೋರಿಸ್ಕೊಂಡಿದ್ದಾರೆ. ಈ ಸಿನಿಮಾ ನೋಡಿ ಕನ್ನಡ ಜನತೆ ಸಿನಿಮಾನ ಪ್ರೋತ್ಸಾಹಿಸಿ, ಸಿನಿಮಾ ಬಂದು ಥಿಯೇಟರ್ನಲ್ಲಿ ನೋಡಿ, ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿ. ಹೆಣ್ಣು ಮಕ್ಕಳಿರೋ ಮನೆಯಲ್ಲಿ ಹೆಣ್ಮಕ್ಳು ಕೂಡ ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನ ನಾ ಈ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಲಾಸ್ಟಿಗೆ ಒಂದಿಷ್ಟು ನಿಮಗಾದಂತ ಅವಮಾನಗಳನ್ನ ಡೈಲಾಗ್ ಮೂಲಕ ಹೇಳಿದ್ದೀರಾ? ಡೈರೆಕ್ಟ್ ಏನ್ ಹೇಳ್ತೀರೋ ಅದನ್ನ ಮಾಡಿದ್ವಿ. ಡೈಲಾಗ್ ಸಿನಿಮಾ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಏನಾದ್ರು ಸಿನಿಮಾ ಕ್ರಾಂತಿ ಆಗಬೇಕು, ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ ಎಲ್ಲ ಸಿನಿಮಾಗಳು ಗೆಲ್ಲಬೇಕು. ಈಗೆಲ್ಲ ಹೇಳ್ಬೇಕು ಇಂಗ್ಲೀಷ್ ಹೊರಗಡೆ ಒಂದಷ್ಟು ವಿಚಾರ ಇದೆ ಸರ್. ಜಾತಿ ಮತ್ತು ಹೊಸದಲ್ಲಿ ವಿಷಯ ಒಂದಷ್ಟು ಪಾಯಿಂಟ್ ರೀಸೆಂಟ್ ಆಗಿ ಒಂದಷ್ಟು ವಿಷಯಗಳಿದೆ. ಇವತ್ತಿಗೆ ಈ ಗದ್ದೆ ರಾಜ್ಯ ಕನ್ನಡ ಭಾಷೆ ಆಗಿ ಒಗ್ಗುತ್ತೆ ಇಡೀ ಸಮಾಜಕ್ಕೆ. ಅದ್ರ ಬಗ್ಗೆ ಯಾವಾಗ ಮಾಡ್ತಾನೆ ಇರೋಲ್ಲ